ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಹತ್ರ 2 ಟಾಪಿಕ್ಸ್ ಬಗ್ಗೆ ಮಾತಾಡ್ತೀನಿ. ಮೊದಲನೇ ಟಾಪಿಕಲ್ಲಿ ಪೆರ್ನೋಡ್ ರೆಕಾರ್ಡ್ನ ದೊಡ್ಡ ಡೀಲ್ ಅಂದರೆ ಇಂಪೀರಿಯಲ್ ಬ್ಲೂ ಇದೆಯಲ್ವಾ, ಅದನ್ನು ಯಾಕೆ ಮಾರಿದ್ರು ಮತ್ತು ನಮ್ಮ ಆಲ್ಕೋಹಾಲ್ ಮಾರ್ಕೆಟ್ ಮುಂದೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇನ್ನು ಎರಡನೇ ಟಾಪಿಕಲ್ಲಿ ರಿಲಯನ್ಸ್ನ ರೆಕಾರ್ಡ್ ಲಾಭವನ್ನು ನೀವು ನೋಡಿದಾಗ ಬ್ರೇಕ್ ಡೌನ್ ಮಾಡ್ತಾ ಇದ್ದೀವಿ. ಅಂದರೆ ಒನ್ ಟೈಮ್ ಡೀಲ್ ಜಿಯೋಗೆ ಒಂಥರ ತುಂಬ ಮ್ಯಾಜಿಕ್ ಥರ ಅನಿಸ್ತದೆ. ಹಾಗೆ ಆಯಿಲ್ ಬಿಸ್ನೆಸ್ಸಿಂದ ಬದಲಾವಣೆ ಕೂಡ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು 28 ಜುಲೈ ಮಂಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಹಿಂದೆ ಟಿವಿಯಲ್ಲಿ ಯಾವಾಗಲೂ ಕೂಡ ಬರ್ತಿದ್ದ ಮೆನ್ ವಿಲ್ ಬಿ ಮೆನ್ ಅನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ನ ನೀವು ನೋಡಿರ್ತೀರಾ ಅಲ್ವಾ. ಆ ಒಂದು ಅಡ್ವರ್ಟೈಸ್ಮೆಂಟ್ ಇಂದಾನೆ ಕೂಡ ಫೇಮಸ್ ಆಗಿದ್ದ ಈ ಒಂದು ಸಿಯಾಗ್ರಾಮ್ಸ್ ಇಂಪೀರಿಯಲ್ ಬ್ಲೂ ಭಾರತದ 3ನೇ ಅತಿ ದೊಡ್ಡ ವಿಸ್ಕಿ ಬ್ರ್ಯಾಂಡ್. ಕಳೆದ ವರ್ಷ ನಾವು ನೋಡಿದಾಗ ಅದು ಒಂದರಲ್ಲೇ ಈ ಬ್ರ್ಯಾಂಡ್ 22 ಮಿಲಿಯನ್ ಕೇಸಸ್ ಅನ್ನ ಮಾರಾಟ ಮಾಡ್ಕೊಂಡಿತ್ತು. ಅದರ ಮಾಲೀಕ ಆದ ಅಂದ್ರೆ ಫ್ರೆಂಚ್ ಲಿಕರ್ ಜಾಯಿಂಟ್ ಈ ಒಂದು ಪೆರ್ನೋಡ್ ರೆಕಾರ್ಡ್ಗೆ ತುಂಬಾ ಹಣವನ್ನು ಕೂಡ ತಂದುಕೊಟ್ಟಿತ್ತು. ಆದ್ರೆ ಪೆರ್ನೋಡ್ ರೆಕಾರ್ಡ್ ಈಗ ಅದೇ ಒಂದು ಇಂಪೀರಿಯಲ್ ಬ್ಲೂನ ಅಂದ್ರೆ ತಮ್ಮದೇ ಆದ ತಿಲಕ್ ನಗರ್ ಅಂತ ಹೇಳ್ತಾರೆ ಗೊತ್ತಾ, ಈ ಒಂದು ಇಂಡಸ್ಟ್ರೀಸ್ಗೆ ಬರೋಬ್ಬರಿ ನಾವು ನೋಡಿದಾಗ 4,150 ಕೋಟಿ ರೂಪಾಯಿಗೆ ಮಾರ್ಬಿಟ್ಟಿದೆ. ಇದು ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ ನಡೆದ ಅತಿ ದೊಡ್ಡ ಹಾರ್ಡ್ ಲಿಕ್ಕರ್ ಖರೀದಿ ಡೀಲ್ ಅಂತ ಹೇಳ್ಬೋದು. ಅಂದ್ರೆ ಇಷ್ಟೊಂದು ಪಾಪ್ಯುಲರ್ ಆದ ಬ್ರ್ಯಾಂಡ್ನ ತನ್ನ ಒಂದು ಕಾಂಪಿಟೇಟರ್ಗೆ ಯಾಕೆ ಮಾರತ್ತೆ, ಇದ್ರ ಹಿಂದೆ ಭಾರತೀಯರು ಏನು ಕುಡಿತಿದ್ದಾರೆ ಅನ್ನೋದ್ರಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ಕೂಡ ತೋರಿಸುತ್ತೆ. ಅಂದ್ರೆ ಒಂದು ದೊಡ್ಡ ಆಲ್ಕೋಹಾಲ್ ಕಂಪನಿಗಳು ಈ ಬದಲಾವಣೆಯನ್ನ ಹೇಗೆ ಎದುರಿಸ್ತಿದೆ ಅನ್ನೋದು ಇದರ ಕಥೆಯಲ್ಲಿರೋ ಒಂದು ಭಾಗ ಅಂತ ಹೇಳ್ಬೋದು. ಇಂಡಿಯಾ ಆನ್ ದ ರಾಕ್ಸ್ ನಮಗೆ ನೋಡಿದಾಗ ಭಾರತೀಯರಿಗೆ ವಿಸ್ಕಿ ಅಂತಂದ್ರೆ ಪಂಚಪ್ರಾಣ ಅಲ್ವಾ. ನಮ್ಮ ಒಂದು ಆಲ್ಕೋಹಾಲ್ ಮಾರುಕಟ್ಟೆಯ 3/2 ಭಾಗ ಇದೇ ಆಕ್ರಮಿಸ್ಕೊಂಡಿದೆ ಅಂತ ಹೇಳಿದ್ರೆ ಖಂಡಿತವಾಗೂ ತಪ್ಪಾಗಲ್ಲ. ರಾಯಲ್ ಸ್ಟ್ಯಾಗ್, ಮೆಕ್ಡಾಲ್ಸ್ ನಂಬರ್ 1, ಹಾಗೆ ಜಾನಿ ವಾಕರ್, ಈ ಒಂದು ಜಾಕ್ ಡೇನಿಯಲ್ಸ್ ಅಂತ ಏನು ಹೇಳ್ತೀವಿ, ಇದೆಲ್ಲನೂ ನಿಮಗೆ ಗೊತ್ತೇ ಇರುತ್ತೆ. ನಿಜ ಹೇಳಬೇಕು ಅಂತಂದ್ರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿಸ್ಕಿ ಕುಡಿಯೋದು ಭಾರತದಲ್ಲೇ ಅಂತ ಗೊತ್ತಾಗತ್ತೆ ಗೊತ್ತಾ. ಅಂದ್ರೆ ಕಳೆದ ವರ್ಷ ನೀವು ನೋಡಿದಾಗ ನಾವು 260 ಮಿಲಿಯನ್ ಕೇಸಸ್ನಷ್ಟು ಈ ಒಂದು ಬ್ರ್ಯಾಂಡ್ಸ್ನ ಕುಡಿದಿದ್ದೀವಿ. ಆದರೆ ಭಾರತದ ವಿಸ್ಕಿ ಮಾರ್ಕೆಟ್ಸ್ ಅಲ್ಲಿ ನಾವು ನೋಡಿದಾಗ 2 ದೊಡ್ಡ ಟ್ರೆಂಡ್ಗಳು ನಡೀತಾ ಇದೆ. ಮೊದಲನೇದು ಪ್ರೀಮಿಯಮೈಸೇಷನ್. ಅಂದ್ರೆ ಜನ ಈಗ ಒಂದು ಕಡಿಮೆ ಬ್ರ್ಯಾಂಡ್ಗಳ ಬದಲು ಏನ್ ಮಾಡ್ತಾರೆ, ತುಂಬಾ ಕಾಸ್ಟ್ಲಿ ಮತ್ತೆ ಲಕ್ಸುರಿ ಬ್ರ್ಯಾಂಡ್ಸ್ ಗಳನ್ನ ಹೆಚ್ಚು ಇಷ್ಟಪಡ್ತಾರೆ. ಈಗ ಹೊಸ ಕಸ್ಟಮರ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ, ಅವರು ಯುವಕರು ಮತ್ತೆ ಮಹಿಳೆಯರು. ಹೊಸ ಆಸ್ಪಿರೇಷನಲ್ ಈ ಡ್ರಿಂಕ್ಸ್ ಗಳನ್ನ ಟ್ರೈ ಮಾಡ್ತಿದ್ದಾರೆ ಅಂತ. ಅಂದ್ರೆ IWSR ಪ್ರಕಾರ ನೀವು ನೋಡಿದಾಗ ಪ್ರೀಮಿಯಂ ಮತ್ತೆ ಅದಕ್ಕಿಂತ ಮೇಲಿನ ವಿಸ್ಕಿಗಳೇನಿರುತ್ತೆ ಗೊತ್ತಾ, ಇದು 2027 ತನಕ ಪ್ರತಿ ವರ್ಷ ಡಬಲ್ ಡಿಜಿಟ್ ಗ್ರೋತ್ ಅನ್ನ ಕಾಣಿಸ್ಕೊಂಡಿದೆ. ಇನ್ನೊಂದು ಕಡೆ ನೀವು ನೋಡಿದಾಗ ಸಾಮಾನ್ಯ ಮಾರುಕಟ್ಟೆ ಇರುತ್ತಲ್ವಾ, ಅದು ವಿಸ್ಕಿಗಳ ಮಾರಾಟವನ್ನ ಡೌನ್ ಮಾಡೋ ರೀತಿ ಮಾಡಿದೆ. ಇಂಪೀರಿಯಲ್ ಬ್ಲೂ ಇದಕ್ಕೆ ಉತ್ತಮ ಎಕ್ಸಾಂಪಲ್. ಅದರ ಮಾರಾಟ ನೀವು ನೋಡಿದಾಗ ಕಳೆದ ಕೆಲವು ವರ್ಷಗಳಿಂದ ಫ್ಲಾಟ್ ಆಗೋಗಿದೆ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಎಷ್ಟು ಮಾರಾಟ ಆಯಿತು ಅನ್ನೋದಕ್ಕಿಂತ ಯಾವ ರೀತಿ ಮಾರಾಟ ಆಯಿತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಎರಡನೇದಾಗಿ ಪ್ರೀಮಿಯಮೈಸೇಷನ್ ಜೊತೆಗೆ ನೀವು ನೋಡಿದಾಗ ನಮ್ಮದೇ ಒಂದು ಡೊಮೆಸ್ಟಿಕ್ ಬ್ರ್ಯಾಂಡ್ಗಳ ಜೊತೆನೂ ಕೂಡ ಬರ್ತಾ ಇದೆ. ವಿಸ್ಕಿ ಕೂಡ ತನ್ನದೇ ಆದ ಒಂದು ಮೇಕ್ ಇನ್ ಇಂಡಿಯಾ ಕ್ಷಣವನ್ನ ಕಾಣ್ತಿದೆ ಅಂತ ಹೇಳ್ಬೋದು. ನೋಡಿ, ನಮ್ಮ ಭಾರತದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಲೈಮೇಟ್ ಇದೆ. ಹಾಗೆ ನಮ್ಮ ಒಂದು ಸಿಂಗಲ್ ಮಾಲ್ಟ್ಸ್ಗಳನ್ನು ನಾವು ನೋಡಿದಾಗ ಯುರೋಪ್ಗಳಿಗಿಂತ ತುಂಬಾನೇ ವೇಗವಾಗಿ ಏಜ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಏಜಿಂಗ್ ಜಾಸ್ತಿ ಆಗ್ತಿದ್ದ ಹಾಗೆ ಅದರ ರುಚಿಯನ್ನು ಕೂಡ ಉತ್ತಮ ಮಾಡಿಸುತ್ತೆ ಅಲ್ವಾ. ಇದರ ಪರಿಣಾಮವಾಗಿ ನಾವು ನೋಡಿದಾಗ 2021 ಮತ್ತು 2022ರಲ್ಲಿ ಇಂಡಿಯನ್ ಸಿಂಗಲ್ ಮಾಲ್ಟ್ಸ್ಗಳ ಮಾರಾಟ 144% ನಷ್ಟು ಏರಿಕೆಯನ್ನು ಕಂಡಿತ್ತು. ಇನ್ನು 2023ರಲ್ಲಿ ಭಾರತೀಯ ಒಂದು ಬ್ರ್ಯಾಂಡ್ ಅಂದ್ರೆ ಈ ಒಂದು ಇಂಡಿಯಾದಲ್ಲಿ ಪ್ರಪಂಚದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಂಗಲ್ ಮಾಲ್ಟ್ ಆಯಿತು. ಅಂದರೆ ಭಾರತದಲ್ಲೇ ತಯಾರಾಗಿದ್ರು ಈ ಬ್ರ್ಯಾಂಡ್ಸ್ಗಳು ದೊಡ್ಡ ಪ್ರೀಮಿಯಮ್ಸ್ ಕಮಾಂಡ್ ಅನ್ನ ಮಾಡ್ತಾ ಇದ್ವು. ಇನ್ನು ಕೆಲವು ಆಲ್ಟ್ರಾ ರೇರ್ ಎಡಿಷನ್ಸ್ಗಳಿಗಾಗಿ ನೀವು ನೋಡಿದಾಗ 3,000ದಿಂದ 10 ಲಕ್ಷ ತನಕ ಈ ಬೆಲೆಗಳು ಜಾಸ್ತಿ ಇರುತ್ತೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಗೋದು ಏನು ಗೊತ್ತಾ, ಈ ಟ್ರೆಂಡ್ ಸರಿ ಇದೆ ಅಂತ ಜಗತ್ತಿನ ದೊಡ್ಡ ಲಿಕ್ಕರ್ ಕಂಪನಿಗಳು ಕೂಡ ಒಪ್ಕೊಂಡಿದೆ. ಪೆರ್ನೋಡ್ ರೆಕಾರ್ಡ್ ಮತ್ತೆ ಡಿಯಾಗೋ ಇವ್ರನ್ನ ಇಬ್ಬರು ನೋಡಿದಾಗ ಕಳೆದ ವರ್ಷ ಅಷ್ಟೇ ತಮ್ಮದೇ ಆದ ಒಂದು ಇಂಡಿಯನ್ ಸಿಂಗಲ್ ಮಾಲ್ಟ್ಸ್ ಲಾಂಗಿಟ್ಯೂಡ್ ಏನಿದೆ ಅಲ್ವಾ, ಇದು ಅಂದ್ರೆ 77 ಮತ್ತೆ ಗಾಡಾವಾನ್ನ ಲಾಂಚ್ ಮಾಡಿದ್ರು. ಪೆರ್ನೋಡ್ ರೆಕಾರ್ಡ್ ಹೇಳೋ ತರ ಈ ತರದ ಕಂಪನಿಗಳು ನಮ್ಮ ಮುಂದಿನ ನಡೆಗಳ ಬಗ್ಗೆ ಹೇಗೆ ಯೋಚಿಸ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಟ್ರೆಂಡ್ಸ್ಗಳು ತುಂಬಾನೇ ಮುಖ್ಯ ಅಂತ ಹೇಳಿದ್ದಾರೆ. ಪೆರ್ನೋಡ್ ರೆಕಾರ್ಡ್ಗೆ ಭಾರತದ ಮುಂದಿನ ಅಂದ್ರೆ ಇದು ದೊಡ್ಡ ಚಿನ್ನದ ಗಣಿ ತರ ಕಾಣ್ತಿರೋದು. ಅವರ ಒಂದು ಇಂಡಿಯನ್ ಬಿಸ್ನೆಸ್ ನೀವು ನೋಡಿದಾಗ ಚೈನಾವನ್ನ ಮೀರಿಸ್ಕೊಂಡು ಪ್ರಪಂಚದಲ್ಲಿ ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಆಗಿದೆಯಂತೆ. ಅವರು ಈಗ ಇದ್ರ ಮೇಲೆ ಇನ್ನಷ್ಟು ಗಮನನ ಹರಿಸ್ತಿದ್ದಾರೆ. ಇತ್ತೀಚೆಗೆ ನೀವು ನೋಡಿದಾಗ ನಾಗ್ಪುರಲ್ಲಿ ಏಷ್ಯಾದ ಲಾರ್ಜೆಸ್ಟ್ ಡಿಸ್ಟಿಲರಿ ಇದನ್ನ ಕಟ್ಟಬೇಕು ಅಂತಾನೆ $230 ಮಿಲಿಯನ್ ಹೆಚ್ಚು ಕಮಿಟ್ ಮಾಡ್ಕೊಂಡಿದ್ರು. ಅಂದ್ರೆ ಪೆರ್ನೋಡ್ ರೆಕಾರ್ಡ್ನ ನೀವು MD ನೋಡಿದಾಗ ಈ ಒಂದು ಜೀನ್ ಟೌಬಲ್ ಅಂದ್ರೆ ಪ್ರೀಮಿಯಂ ಲೋಕಲ್ ಬ್ರ್ಯಾಂಡ್ಸ್ಗಳನ್ನ ತಮ್ಮ ಮುಂದಿನ
ದಾರಿ ಅಂತ ನಂಬ್ತಾರೆ. ಇನ್ನು ಲಾಂಗ್ಟ್ಯೂಡ್ 77ನ ಲಾಂಚ್ ನೋಡಿದಾಗ ಕೇವಲ ಒಂದು ಶುರು ಅಂತ ಗೊತ್ತಾಗ್ತಿರೋದು. ಅವರ ಹೊಸ ಪ್ಲ್ಯಾನ್ನಲ್ಲಿ ಇಂಪೀರಿಯಲ್ ಬ್ಲೂ ಥರ ಅಂದರೆ ಮಾರಾಟ ಮಾಡೋ ಹಿಂದೆ ಬೀಳ್ತಿರೋ ಒಂದು ಮಾಸ್ ಮಾರ್ಕೆಟ್ ಬ್ರ್ಯಾಂಡ್ಗಳಿಗೆ ಜಾಗನೇ ಇಲ್ಲ ಅಂತ. ಸದ್ಯಕ್ಕೆ ಇಂಪೀರಿಯಲ್ ಬ್ಲೂ ಮಾರಿದ್ರಿಂದ ಅವರ ಸೇಲ್ಸ್ ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿರೋದು. ಆದರೆ ಅವರ ಲಾಭ ತಕ್ಷಣವೇ ಹೆಚ್ಚಾಗತ್ತೆ. ಯಾಕೆ ಅಂತಂದರೆ ಇಂಪೀರಿಯಲ್ ಬ್ಲೂ ಅವರ ಲಾಭಾಂಶವನ್ನು ಕೆಳಗೆಳ್ಕೊಳ್ತಾ ಇತ್ತು. ನೋಡಿ, ಲಾಂಗ್ ಟರ್ಮಲ್ಲಿ ನಾವು ನೋಡಿದಾಗ ಈ ಒಂದು ಉತ್ತಮ ಮಾರ್ಜಿನ್ಸ್ ಇದೆಯಲ್ಲ, ಅವರ ಒಂದು ಪ್ರೀಮಿಯಂ ಬ್ರ್ಯಾಂಡ್ಸ್ಗಳಾದ ಲಾಂಗ್ಟ್ಯೂಡ್ 77, ಜೆನ್ಲಿವೇಟ್ ಬ್ಲೆಂಡರ್ಸ್ ಮತ್ತು ಈ ಪ್ರೈಡ್ ಇತ್ಯಾದಿಗಳು ಏನೆಲ್ಲ ಇರುತ್ತೆ, ಇದನ್ನು ಹಣ ಕೂಡಿಸ್ಬೇಕು ಅಂತಲೇ ಒಂದು ಸಂಪನ್ಮೂಲಗಳಾಗಿ ಒದಗಿಸತ್ತೆ. ಅಂದರೆ ಕಡಿಮೆ ಮಾರಾಟ ಮತ್ತು ಹೆಚ್ಚು ಲಾಭ. ಆದರೆ ಇಲ್ಲೊಂದು ವಿಷಯ ಇದೆ ನೋಡಿ, ಭಾರತದ ಕತೆ ನಾವು ನೋಡಿದಾಗ ಅವರ ಒಂದು ಗ್ಲೋಬಲ್ ಪಝಲ್ ಒಂದು ಭಾಗ ಮಾತ್ರ ಅಷ್ಟೇ. ಈಗ ಪೆರ್ನಾಡ್ ರೆಕಾರ್ಡ್ನ ವಿಶ್ವದಾದ್ಯಂತನೂ ಕೂಡ ಮಾರಾಟ ಚೆನ್ನಾಗೇ ಮಾಡ್ಕೊಂಡು ಬಂದಿದೆ. ಇನ್ನು FY 25ರ ಮೊದಲಾರ್ಧದಲ್ಲಿ ನೀವು ನೋಡಿದಾಗ 4% ಬಿದ್ದಿತ್ತು. ಈ ಒಂದು ಡೌನ್ ಫಾಲ್ ಏನಿದೆ ಅಲ್ವಾ, ಇದರ ಒಂದು ಹಿಸ್ಟ್ರಿಯಲ್ಲಿ ನೀವು ನೋಡಿದಾಗ ಅವರ ಒಂದು ಗ್ಲೋಬಲ್ ಮೇಕ್ ಓವರ್ಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನು ಟುಮಾರೋ 2 ಅಂತ ಹೆಸರಿಟ್ಟಿರೋ ಈ ಪ್ರಾಜೆಕ್ಟ್ ಕಂಪನಿಯಲ್ಲಿನ ಒಂದು ಅನಗತ್ಯ ಹೊರೆ ಅಂದರೆ ಬ್ಲೋಟ್ ಅಂತ ಏನು ಹೇಳ್ತೀವಿ ಗೊತ್ತಾ, ಇದನ್ನು ತೆಗೆದು ಹಾಕಿದ್ರು 4 ವರ್ಷಗಳಲ್ಲಿ ಅವರಿಗೆ $1 ಬಿಲಿಯನ್ ಹೆಚ್ಚು ಉಳಿತಾಯ ಮಾಡಬಹುದು ಅಂತ ಇಲ್ಲಿ ಗೊತ್ತಾಗತ್ತೆ. ಈ ಪ್ರಾಜೆಕ್ಟ್ನ ಒಂದು ದೊಡ್ಡ ಹೆಜ್ಜೆ ಅಂತಂದ್ರೆ ತಮ್ಮ ಎಲ್ಲ ನಾನ್ ಕೋರ್ ಬ್ರ್ಯಾಂಡ್ಸ್ಗಳನ್ನ ತೆಗೆದು ಹಾಕೋದು. ಇನ್ನು ಇಂಪೀರಿಯಲ್ ಬ್ಲೂ ಒಂದು ಮಾತ್ರ ಅಲ್ಲ, ಕಳೆದ ವರ್ಷ ಅವರು ತಮ್ಮ ಹೆಚ್ಚಿನ ಗ್ಲೋಬಲ್ ವೈನ್ ಪೋರ್ಟ್ಫೋಲಿಯೋ ಕೂಡ ಮಾರಾಟ ಮಾಡಿದ್ರು. ಇಂಪೀರಿಯಲ್ ಬ್ಲೂ ಡೀಲ್ ಫೈನಲೈಸ್ ಆದ ತಕ್ಷಣ ಈ ಒಂದು ಪೆರ್ನಾಡ್ ರೆಕಾರ್ಡ್ ತಮ್ಮ 2 ಇಂಟರ್ನ್ಯಾಷನಲ್ ಐರಿಷ್ ವಿಸ್ಕಿ ಬ್ರ್ಯಾಂಡ್ಸ್ಗಳನ್ನ ಮಾರಾಟ ಮಾಡಿದ್ರು. ಈ ಒಂದು ರೀಬ್ಯಾಲೆನ್ಸಿಂಗ್ ಪ್ರಯತ್ನಗಳಲ್ಲಿ ಪೆರ್ನಾಡ್ ರೆಕಾರ್ಡ್ ಒಬ್ಬಂಟಿ ಅಂತಲ್ಲ. ಅಂದರೆ ಅವರ ಒಂದು ಕಾಂಪಿಟೇಟರ್ನ ನೀವು ನೋಡಿದಾಗ ಡಯೋಗೋ ಕೂಡ ಇದೇ ಥರದ ಪ್ಲಾನ್ಸ್ಗಳನ್ನು ಹೊಂದ್ಕೊಂಡಿದೆ. ಇನ್ನು ತಿಲಕ್ ನಗರ್ನ ನೀವು ನೋಡಿದಾಗ ಭಾರತದ ಅತಿ ದೊಡ್ಡ ಬ್ರ್ಯಾಂಡಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಅಲ್ವಾ, ಅವರಲ್ಲಿ ಪಾಪ್ಯುಲರ್ ಆಗಿದ್ದಂತಹ ಬ್ರ್ಯಾಂಡ್ನ ನೀವು ನೋಡಿದಾಗ ಮ್ಯಾನ್ಷನ್ ಹೌಸ್. ಇತ್ತೀಚಿನವರೆಗೂ ಕೂಡ ವಿಸ್ಕಿ ಅವರ ಒಂದು ಬಿಸ್ನೆಸ್ಸಲ್ಲಿ ದೊಡ್ಡ ಭಾಗ ಆಗಿರಲಿಲ್ಲ, ಅಂದರೆ ಅದನ್ನು ಚೆನ್ನಾಗಿ ಪ್ಲೇ ಮಾಡ್ತಿತ್ತು ಅಂತ. ಆದರೆ ಇತ್ತೀಚೆಗೆ ನೀವು ನೋಡಿದಾಗ ಅವರು ವಿಸ್ಕಿ ಮೇಲೂ ಕೂಡ ಹೆಚ್ಚು ಗಮನವನ್ನು ಹರಿಸ್ತಿದ್ದಾರೆ. 2030ರ ಹೊತ್ತಿಗೆ ತಮ್ಮ ಆದಾಯದ 20% ವಿಸ್ಕಿಯಿಂದ ಬರಬೇಕು ಅನ್ನೋದು ಅವರ ಗುರಿ. ಇನ್ನು ಇಂಪೀರಿಯಲ್ ಬ್ಲೂನ ನೀವು ನೋಡಿದಾಗ ಇದು ಪರ್ಚೇಸ್ ಮಾಡಿರೋ ರೀತಿ ಆ ಗುರಿಯತ್ತ ಅವರ ಅತಿ ದೊಡ್ಡ ಹೆಜ್ಜೆ ಕೊಡುತ್ತೆ ಅಂತ ಹೇಳುತ್ತೆ. ಇಂಪೀರಿಯಲ್ ಬ್ಲೂನ ಕೊಂಡ್ಕೊಂಡಿದ್ರಿಂದ ಅವರ ಒಂದು ಪ್ರಾಡಕ್ಟ್ ಡೈವರ್ಸಿಟಿ ನೀವು ನೋಡಿದಾಗ ಇದು ಬರೋದು ಮಾತ್ರ ಅಲ್ಲ, ಅವರ ವ್ಯಾಪಾರ ದಕ್ಷಿಣ ಭಾರತದ ಹೊರಗೂ ಕೂಡ ಎಕ್ಸ್ಪ್ಯಾಂಡ್ ಆಗ್ತಿದೆ. ತಿಲಕ್ ನಗರನ ನೀವು ನೋಡಿದಾಗ 85% ಬಿಸ್ನೆಸ್ ದಕ್ಷಿಣ ಭಾರತದಿಂದಲೇ ಬರ್ತಿರೋದು ಗೊತ್ತಾ. ಆದರೆ ಇಂಪೀರಿಯಲ್ ಬ್ಲೂ ಇದನ್ನು ನೀವು ನೋಡಿದ್ರಿ ಅಂತಂದರೆ ಪ್ಯಾನ್ ಇಂಡಿಯಾದಲ್ಲೂ ಕೂಡ ಹೆಸರುವಾಸಿಯಾಗಿರುವಂತಹ ಬ್ರ್ಯಾಂಡ್. ತಿಲಕ್ ನಗರ ಕೂಡ ಅಂದರೆ ಪ್ರೀಮಿಯಂ ಪ್ರಾಡಕ್ಟ್ಸ್ಗಳನ್ನು ಸೇರಿಸ್ಕೊಳ್ಳೋದಕ್ಕೆ ನೋಡ್ತಿದೆ. ಅಂದರೆ ಕಳೆದ ವರ್ಷ ನೀವು ನೋಡಿದಾಗ ಅವರು ಮೊನಾರ್ಚ್ ಲೆಗಸಿ ಬ್ರ್ಯಾಂಡಿನೂ ಕೂಡ ಲಾಂಚ್ ಮಾಡಿದ್ರು. ಅವರು ಇಂಡಿಯನ್ ಕ್ರಾಫ್ಟ್ ಜಿನ್ಗೆ ಸ್ಯಾಮ್ಸರಾ ಅಂದರೆ ವಿತರಿಸೋದಕ್ಕೂ ಕೂಡ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಆದರೆ 4,000 ಕೋಟಿ ರೂಪಾಯಿ ಅವರು ಇಲ್ಲಿಂದ ತಗೊಬಂದು ಕೊಡ್ತಾರೆ. ನೋಡಿ, ಕೆಲವು ವರ್ಷಗಳ ಹಿಂದೆ ನಾವು ನೋಡಿದಾಗ ತಿಲಕ್ ನಗರ ಅಂದರೆ ಸಾಲದಲ್ಲಿ ಮುಳುಗೋಗಿತ್ತು. ಆದರೆ ಅವರು ಅದ್ಭುತವಾಗಿ ಚೇತರಿಸ್ಕೊಂಡು ಈಗ ಆರ್ಥಿಕತೆ ಅಂದರೆ ಎಕನಾಮಿಯಲ್ಲಿ ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರ ಒಂದು ಆದಾಯನ ನೀವು ನೋಡಿದಾಗ ಡಬಲ್ ಆಗಿದೆ ಮತ್ತು ಸಾಲದ ಹೊರೆನೂ ಕೂಡ ಎಲ್ಲೋ ಒಂದು ಕಡೆ ಕನ್ಸಿಡರಬಲಿ ತುಂಬ ಕಮ್ಮಿ ಆಗ್ತಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ಈ ಡೀಲ್ಗೆ ದುಡ್ಡು ಹೊಂದಿಸೋದಕ್ಕೆ ಅವರು ಸಾಲ ಮಾಡ್ತಿದ್ದಾರೆ. ಆದರೆ ಆ ಸಾಲದ ಭಾರವನ್ನು ನೀವು ಹೊರೋಷ್ಟು ಶಕ್ತಿ ಈಗ ಅವ್ರ ಹತ್ರನೂ ಕೂಡ ಬಂದಿದೆ. ಅಂದರೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಅಂತ. ಪ್ರೀಮಿಯಮೈಸೇಷನ್ ನಾವು ನೋಡಿದಾಗ ಉತ್ತಮ ಗುಣಮಟ್ಟವನ್ನು ಹೊಂದಿರೋದು ಅಂತ, ಮತ್ತು ಡೊಮೆಸ್ಟಿಕ್ ಬ್ರ್ಯಾಂಡ್ಸ್ಗಳು ಹಾಗೇನೆ ಈ ಹೋಮ್ ಗ್ರೋನ್ ಬ್ರ್ಯಾಂಡ್ಸ್ಗಳಂತ ಏನು ಹೇಳ್ತೀವಿ ಗೊತ್ತಾ, ಈ ಒಂದು ಟ್ರೆಂಡ್ಸ್ ಭಾರತದ ಒಂದು ಆಲ್ಕೋಹಾಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಬದಲಾವಣೆಗಳನ್ನೇ ತರುತ್ತೆ. ಕಳೆದ ವರ್ಷದಲ್ಲಿ ನೀವು ನೋಡಿದಾಗ ಮರ್ಜರ್ಸ್ ಅಂಡ್ ಆಕ್ವಿಸಿಷನ್ಸ್ M&A ಅಂತ ಹೇಳ್ತೀವಿ ಗೊತ್ತಾ, ಈ ನಂಬರ್ಸ್ ತುಂಬಾನೇ ಜಾಸ್ತಿ ಆಗಿರೋದು. 2025ರ ಮೊದಲಾರ್ಧದಲ್ಲಿ ಈ ಒಂದು ಕ್ಯಾಂಗ್ಲೋ ಮೀಟರ್ಸ್ನಿಂದ ಹಿಡಿದು ಪ್ರೈವೇಟ್ ಈಕ್ವಿಟಿ ಗ್ರೂಪ್ಸ್ ತನಕ ಪ್ರತಿಯೊಬ್ಬರೂ ಆಲ್ಕೋಹಾಲ್ ಬ್ರ್ಯಾಂಡ್ಸನ್ನು ತಗೊಳ್ಳೋದಕ್ಕೆ ಮುಂದೆ ಬರ್ತಿದ್ದಾರೆ. ಹಾಗೆ ಈ ಒಂದು ಇಂಡಸ್ಟ್ರಿನ ನಾವು ನೋಡಿದಾಗ ಬದಲಾಗ್ತಿರೋ ರೀತಿ ರ್ಯಾಪಿಡ್ಲಿ ಚೇಂಜ್ ಆಗ್ತಾ ಇದೆ. ಇದರಿಂದ ನಮಗೆ ಗೊತ್ತಾಗೋದು ಏನು ಗೊತ್ತಾ, ಈ ಎಲ್ಲದರ ಮಧ್ಯನೂ ಕೂಡ ಒಂದೇ ಬ್ರ್ಯಾಂಡ್ಗಾಗಿ ಪೈಪೋಟಿ ತುಂಬ ಸಾಮಾನ್ಯವಾಗಿದೆ ಅಂತ. ಇಂಪೀರಿಯಲ್ ಬ್ಲೂ ಇದರ ಒಂದು ಅತ್ಯುತ್ತಮವಾದ ಉದಾಹರಣೆ. ನೋಡಿ, ಪೆರ್ನಾಡ್ ರೆಕಾರ್ಡ್ನ ನೀವು ನೋಡಿದಾಗ ಕಳೆದ ವರ್ಷ ಸೆಪ್ಟೆಂಬರ್ 2024ರಲ್ಲಿ ಇಂಪೀರಿಯಲ್ ಬ್ಲೂ ಮಾರಾಟ ಮಾಡೋಕ್ಕಿಟ್ಟಿತ್ತು. ಅಂದಿನಿಂದ ತಿಲಕ್ ನಗರದ ಸನ್ಟ್ರಿ ಈ ಒಂದು ಇನ್ಬ್ರಿಯೂ ಅಂತ ಏನು ಹೇಳ್ತೀವಿ, ಇದರ ಒಂದು ಪ್ರೈವೇಟ್ ಈಕ್ವಿಟಿ ಗ್ರೂಪ್ TPG ಎಲ್ಲರೂ ಕೂಡ ಅದನ್ನು ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈ ಬದಲಾವಣೆಗಳು ಮಾರ್ಕೆಟನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನು ನಾವು ನೋಡಬೇಕು. ಇದೆಲ್ಲದರ ಮಧ್ಯೆ ಒಂದು ಅರ್ಥ ಆಗೋದೇನು ಗೊತ್ತಾ, ಯಾರು ಅಂದರೆ ಹೊಸದಾಗಿ ಇದನ್ನು ವಿನ್ ಮಾಡ್ತಾರೆ, ಯಾರು ಮುಂದೆ ಬರ್ತಾರೆ ಅನ್ನೋದು ನಮಗಿನ್ನೂ ಕೂಡ ಗೊತ್ತಿಲ್ಲ. ಆದರೆ ಆಲ್ಕೋಹಾಲ್ ಕಂಪ್ನಿಗಳಿಗೆ ಇದೊಂದು ಖಂಡಿತವಾಗ್ಲೂ ಕೂಡ ಎಕ್ಸೈಟಿಂಗ್ ಆದ ವಿಷಯ, ಹಾಗೆ ಟೈಮ್ ಅನ್ನೋದು ಗೊತ್ತಾಗತ್ತೆ.
ಈಗ ಮುಂದಿನ ಸ್ಟೋರಿಯಲ್ಲಿ ಜುಲೈ 18ರಂದು ರಿಲಯನ್ಸ್ ಇಂಡಸ್ಟ್ರೀಸ್ ತಮ್ಮ ಒಂದು Q1 ರಿಸಲ್ಟ್ಸ್ನ ಅನೌನ್ಸ್ ಮಾಡಿದೆ. ಇದರ ಹೈಲೈಟ್ಸ್ ಏನು ಅನ್ನೋದನ್ನ ನೋಡೋಣ. ನೋಡಿ, ಈ ಹೆಡ್ಲೈನ್ಸ್ಗಳನ್ನ ನಾವು ನೋಡಿದ್ರೆ ಇದು ನಿಜಾನ ಅನ್ಸೋ ಹಾಗಿತ್ತು. ಈಗ ನೆಟ್ ಪ್ರಾಫಿಟಲ್ಲಿ ನೋಡಿದಾಗ ಬರೋಬ್ಬರಿ 76.5%ಗೆ ಏರಿಕೆ ಆಗಿದೆ. ಅಂದರೆ 30,783 ಕ್ರೋರ್ಸಲ್ಲಿ. ಇದು ಅವರ ಇತಿಹಾಸದಲ್ಲಿ ಅತಿ ಹೆಚ್ಚು. ಅಂದರೆ ನೀವೇ ನೋಡಿ, ಮಾರ್ಕೆಟ್ ಕ್ಯಾಪ್ ಪ್ರಕಾರ ನಾವು ನೋಡಿದಾಗ ಭಾರತದ ಅತಿ ದೊಡ್ಡ ಕಂಪನಿ ತನ್ನ ಹೆಚ್ಚು ಅಂದರೆ ಕ್ವಾರ್ಟರ್ಲಿ ಪ್ರಾಫಿಟನ್ನು ರಿಪೋರ್ಟ್ ಮಾಡಿರೋದು. ಆದರೆ ಇಷ್ಟೊಂದು ದೊಡ್ಡ ಕಂಪನಿ ಒಂದು ಸಣ್ಣ ಸ್ಟಾರ್ಟಪ್ ಥರ ಇಷ್ಟೊಂದು ಲಾಭ ಮಾಡೋದಕ್ಕೆ ಹೇಗಾಗತ್ತೆ? ಯಾವಾಗಲೂ ಹಾಗೆ ನಾವು ನೋಡಿದಾಗ ಅಸಲಿ ಕತೆ ಇರೋದು ಸಣ್ಣ ಸಣ್ಣ ವಿವರಗಳಲ್ಲೇ. ಈ ದೊಡ್ಡ ಮಾರ್ಜಿನ್ಸ್ ಹೆಚ್ಚಿನ ಭಾಗ ನಾವು ನೋಡಿದಾಗ ರಿಲಯನ್ಸ್ನ ನಿಜವಾದ ಬಿಸ್ನೆಸ್ ಇಂದ ಬಂದಿದ್ದಲ್ಲ. ಈ ಕ್ವಾರ್ಟರ್ನಲ್ಲಿ ರಿಲಯನ್ಸ್ ಏಷ್ಯನ್ ಪೇಂಟ್ನಲ್ಲಿದ್ದ ತನ್ನ ಪಾಲನ್ನು ಮಾರಾಟ ಮಾಡಿತ್ತು. ಅದರಿಂದನೇ 8,924 ಕ್ರೋರ್ಸ್ ಲಾಭ ಬಂದಿದೆ. ನೋಡಿ, ಈ ಒಂದು ಲಾಭನ ನೀವು ನೋಡಿದಾಗ ಈ ಕ್ವಾರ್ಟರ್ನ ಲೆಕ್ಕದಲ್ಲಿ ಪ್ಯೂರ್ ಪ್ರಾಫಿಟ್ ಥರ ಕಾಣಿಸುತ್ತೆ. ಈ ಒಂದು ಗಳಿಕೆ ಏನಿದೆ ಅಲ್ವಾ, ಇದನ್ನೆಲ್ಲ ಸೇರಿಸಿದ ಮೇಲೂ ಕೂಡ ಕಂಪನಿಯ ಒಟ್ಟು ಆದಾಯ ಇಯರ್ ಆನ್ ಇಯರ್ ನೀವು ನೋಡಿದಾಗ ಕೇವಲ 6% ಮಾತ್ರ ಬೆಳೆದಿದೆ. ಆದರೆ ಮಾರ್ಜಿನ್ ವಿಷಯಕ್ಕೆ ನಾವು ಬಂದಾಗ ಈ ಒಂದೇ ಡೀಲ್ ಕಂಪನಿಯ ಈ ಒಂದು ಎಬಿಟಾ ಅಂತ ಏನು ಹೇಳ್ತೀವಿ ಗೊತ್ತಾ, ಇದನ್ನು 36%ನಷ್ಟು ಹೆಚ್ಚಿರೋದು. ಅಂದರೆ ಬರೋಬ್ಬರಿ 58,024 ಕ್ರೋರ್ಸ್ಗೆ ತಲುಪಿದೆ. ಇದು ಕೂಡ ಒಂದು ಕ್ವಾರ್ಟರ್ಲಿ ರೆಕಾರ್ಡ್. ಆದರೆ ಇಂತಹ ಲಾಭಗಳನ್ನು ನೀವು ಪ್ರತಿ ಕ್ವಾರ್ಟರ್ನಲ್ಲೂ ಕೂಡ ನೋಡೋಕ್ಕಾಗಲ್ಲ. ಹಾಗಂತ ನೀವು ಏಷ್ಯನ್ ಪೇಂಟ್ಸ್ನಿಂದ ಬಂದ ಲಾಭವನ್ನು ಬದಿಗಿಟ್ರೂ ರಿಲಯನ್ಸ್ನ ಪರ್ಫಾರ್ಮೆನ್ಸ್ ಈ ಕ್ವಾರ್ಟರಲ್ಲಿ ತುಂಬಾ ಚೆನ್ನಾಗಿತ್ತು. ಅದಿಲ್ಲದೇನು ಈ ಕಂಪನಿ ಅಂದರೆ 15% ಎಬಿಟಾ ಬೆಳವಣಿಗೆ ಜೊತೆಗೆ ಹಾಗೆ 25% ಪ್ಯಾಟ್ ಬೆಳವಣಿಗೆಯನ್ನು ಕೂಡ ಸಾಧಿಸಿದೆ. ಇದನ್ನು ನೀವು ನೋಡಿದಾಗ ನಿಜವಾದ ಬಿಸ್ನೆಸ್ ಮೂಮೆಂಟನ್ನು ತೋರಿಸೋ ಒಳ್ಳೆ ವಿಷಯ ಹಾಗೆ ನಂಬರ್ಸ್ ಅಂತ ಗೊತ್ತಾಗುತ್ತೆ. ನೋಡಿ, ಕಳೆದ ಕ್ವಾರ್ಟರ್ನಲ್ಲಿ ಜಿಯೋದ ಪ್ರದರ್ಶನ ಅಂದರೆ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು ಬಿಡಿ. ಅದರ ಆದಾಯ ನೀವು ನೋಡಿದಾಗ 19% ಹೆಚ್ಚಾದರೆ ಪ್ಯಾಟ್ 25%ಗೆ ಜಂಪ್ ಆಗಿದೆ. 7,110 ಕ್ರೋರ್ಸ್ ನೆಟ್ ಪ್ರಾಫಿಟ್ನೊಂದಿಗೆ ಜಿಯೋ ಈ ಒಂದು ಕ್ವಾರ್ಟರ್ಗೆ ರಿಲಯನ್ಸ್ನ ಅತಿ ದೊಡ್ಡ ಪ್ರಾಫಿಟ್ ಇಂಜಿನ್ ಆಗಿತ್ತು. ಅದು 50% ಎಬಿಟಾ ಮಾರ್ಜಿನ್ ಕೂಡ ದಾಟ್ಕೊಂಡಿದೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಗೋದೇನು ಗೊತ್ತಾ, ಪ್ರತಿ ₹1 ಆದಾಯಕ್ಕೆ ನೀವು ನೋಡಿದಾಗ 50 ಪೈಸೆಗಿಂತ ಕಡಿಮೆ ಖರ್ಚು ಮಾಡುತ್ತೆ ಅಂತ. ಅಷ್ಟು ಮಾತ್ರ ಅಲ್ಲ, ಕಂಪ್ನಿ ಇನ್ನೂ ಕೂಡ ಲೈಟ್ನಿಂಗ್ ಸ್ಪೀಡಲ್ಲಿ ಹೊಸ ಕಸ್ಟಮರ್ಸ್ನ ಸೇರ್ಕೊಳ್ತಾನೆ ಇದೆ. ಈ ಕ್ವಾರ್ಟರ್ಲಿ ನೀವು ನೋಡಿದಾಗ 9.9 ಮಿಲಿಯನ್ ಅಂದರೆ ಹೊಸ ಗ್ರಾಹಕರನ್ನ ಇವರು ಸೇರ್ಕೊಂಡಿದ್ದಾರೆ. ಕ್ವಾರ್ಟರ್ನ ಕೊನೆಯ ಹೊತ್ತಿಗೆ ನೀವು ನೋಡಿದಾಗ ಅದು $500 ಬಿಲಿಯನ್ ಅಂದರೆ ಸಬ್ಸ್ಕ್ರೈಬರ್ಸ್ ಹತ್ರದಲ್ಲಿತ್ತು. ಅದು ಈ ಕ್ವಾರ್ಟರ್ನಲ್ಲಿ ಇನ್ನೊಂದು ದೊಡ್ಡ ಮೈಲ್ ಸ್ಟೋನ್ ಅನ್ನು ಕೂಡ ದಾಟಿದೆ. ಅಂದರೆ 200 ಮಿಲಿಯನ್ ಹಾಗೆ 5G ಸಬ್ಸ್ಕ್ರೈಬರ್ಸ್ನ ಗಳಿಸ್ಕೊಂಡಿರೋದು. ಅಂದರೆ ನೀವೇ ಯೋಚನೆ ಮಾಡಿ, ಒಂದು ಪೂರ್ತಿ ಬ್ರೆಜಿಲ್ ದೇಶದಷ್ಟು ಜನಸಂಖ್ಯೆ ಈಗ ಜಿಯೋದ ಫಾಸ್ಟೆಸ್ಟ್ ಮೊಬೈಲ್ ಆಫರಿಂಗನ್ನು ಬಳಸ್ತಾ ಇದೆ. ಅಂದರೆ ಜನ ಕೂಡ ಈಗ ಜಿಯೋಗೆ ಮೊದಲಿಗಿಂತ ಹೆಚ್ಚು ದುಡ್ಡನ್ನು ಕೊಡ್ತಿದ್ದಾರೆ ಅಂತ. ಒಂದು ವರ್ಷದ ಹಿಂದೆ ಒಬ್ಬ ಕಸ್ಟಮರ್ ತಿಂಗಳಿಗೆ ಆವ್ರೇಜಲ್ಲಿ ನೀವು ನೋಡಿದ್ರೆ $181.7 ಕೊಡ್ತಿದ್ರೆ ಈಗ $208.8 ಕೊಡ್ತಿದ್ದಾರೆ. ಅಂದರೆ 15% ಹೆಚ್ಚಳ. ಜಿಯೋ ತುಂಬಾನೇ ಪಾಪ್ಯುಲರ್ ಮತ್ತು ತುಂಬಾನೇ ಪ್ರಾಫಿಟಬಲ್ ಕೂಡ. ಎರಡೂ ಕಂಪ್ನಿಗಳಿಗೆ ಅದ್ಭುತವಾದ ಸುದ್ದಿ ಅಲ್ವಾ? ಜಿಯೋ ಕೇವಲ ಮೊಬೈಲ್ಗಳ ಮೇಲೆ ಮಾತ್ರ ನಿಂತಿಲ್ಲ, ಜನರು ಮನೆಗಳಿಗೂ ಕೂಡ ಇಂಟರ್ನೆಟ್ ಕೊಡೋದ್ರಲ್ಲೂ ಮುಂದಿದ್ದಾರೆ. ಆದರೆ ಅಲ್ಲೊಂದು ನ್ಯೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನೋಡಿ, ಅದೇ ಜಿಯೋ ಏರ್ ಫೈಬರ್ ಅಂತ ಹೇಳ್ಬೋದು. ಮನೆಗೆ ವೈರನ್ನು ಎಳೆದುಕೊಂಡು ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ತೆಗೆದುಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಕೂಡ ಗೊತ್ತಿದೆ ಅಲ್ವಾ? ಅಂದರೆ ರಸ್ತೆ ಆಗಿಬೇಕು, ಪರ್ಮಿಷನ್ಸ್ ತೊಗೊಳ್ಬೇಕು ಮತ್ತು ಮೈಲಿಗಟ್ಟಲೆ ವೈರನ್ನು ಹಾಕಬೇಕು. ಆದರೆ ಇಲ್ಲಿ ಪ್ರತಿ ಕಸ್ಟಮರ್ಗೆ ಕೂಡ ₹1,000 ಖರ್ಚಾಗುತ್ತೆ. ಆದರೆ ಜಿಯೋ ಏನು ಮಾಡಿದೆ ಹೇಳಿ, ಈ ಲೆಕ್ಕಾಚಾರವನ್ನು ತಲೆ ಕೆಳಗೆ ಹಾಕಿಸ್ತಾ ಇದೆ. ಮನೆಗೆ ವೈರ್ ಎಳೆದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ತೆಗೆದುಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಅಂದರೆ ಇಲ್ಲೆಲ್ಲ ವಿಷಯದಿಂದ ನಮ್ಗೆ ಅರ್ಥ ಆಗೋದು ಏನು ಅಂತಂದರೆ, ಜಿಯೋ ಏರ್ ಫೈಬರ್ ಏನು ಮಾಡಿದೆ ಗೊತ್ತಾ? ಅಂದರೆ ನಿಮ್ಮ ಮನೆ ಮೇಲೆ ಒಂದು ಟೆರೆಸ್ ಇರುತ್ತೆ, ಅದರ ಮೇಲೆ ಒಂದು ಸಣ್ಣ ರೇಡಿಯೋ ಯೂನಿಟನ್ನು ಕೂರಿಸುತ್ತೆ, ಅಲ್ಲಿಂದ ನಿಮ್ಮ ಮನೆಗೆ ಇಂಟರ್ನೆಟ್ ಸಿಗ್ನಲ್ ಬರುತ್ತೆ. ಇದರಿಂದ ಎಕ್ಸ್ಪ್ಯಾಂಡ್ ಮಾಡೋದು ಎಲ್ಲನೂ ಕೂಡ ತುಂಬ ಸುಲಭ. ಈ ಒಂದು ಗೇಮ್ನ ಎಷ್ಟು ಸ್ಮಾರ್ಟ್ ಆಗಿ ಪ್ಲೇ ಮಾಡ್ತಿದೆ ನೋಡಿ. ಒಟ್ಟಲ್ಲಿ ಜಿಯೋ ಈ ಒಂದು ಕ್ವಾರ್ಟರ್ಲಿ ನೀವು ನೋಡಿದಾಗ 2 ಕೋಟಿ ಅಂದರೆ ಮನೆಗಳ ಒಂದು ನೆಟ್ವರ್ಕನ್ನು ತಲುಪಿಕೊಂಡಿದೆ ಅಂತ. ಈ ಕ್ವಾರ್ಟರ್ 1ರಲ್ಲಿ 26 ಲಕ್ಷ ಹೊಸ ಕನೆಕ್ಷನ್ಸ್ಗಳನ್ನು ಕೊಟ್ಟಿದೆ. ಅಂದರೆ ತಿಂಗಳಿಗೆ ಸುಮಾರು 10 ಲಕ್ಷ ಹೊಸ ಕನೆಕ್ಷನ್ಸ್ನ ಫಾಸ್ಟಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ 74 ಲಕ್ಷ ಫಿಕ್ಸ್ಡ್ ವೈರ್ಲೆಸ್ ಕನೆಕ್ಷನ್ಸ್ ಆಗಿದೆ. ಇದು ಭಾರತದಲ್ಲಿ 82% ಮಾರ್ಕೆಟ್ ಶೇರ್ನೊಂದಿಗೆ ಅಂದರೆ ಮುಂದೆ ಬರ್ತಿರೋದು ಅಂತ. ಅವ್ರನ್ನ ನೀವು ನೋಡಿದಾಗ ಪ್ರಪಂಚದ ಅತಿ ದೊಡ್ಡ ಫಿಕ್ಸ್ಡ್ ವೈರ್ಲೆಸ್ ಪ್ಲೇಯರ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ.
ಈಗಾಗಲೇ ಇದೊಂದು ಅತಿ ದೊಡ್ಡ ಸಾಧನೆ ಅಲ್ವಾ? ನೀವೇ ನೋಡಿ, ಜಿಯೋ ವೈರ್ಲೆಸ್ ಇಂಟರ್ನೆಟ್ ಮೇಲೆ ಇನ್ನಷ್ಟು ಗಮನ ಹರಿಸ್ತಿದೆ ಅಂತ ಅನ್ಸುತ್ತೆ. ಹಾಗೆಯೇ ಈ ಒಂದು ಸ್ಟಾರ್ ಲಿಂಕ್ನ ಹೈ ಸ್ಪೀಡ್ ಇಂಟರ್ನೆಟ್ ಸೇವೆಗಳಿಗಾಗಿ ಸ್ಪೇಸ್ ಎಕ್ಸ್ ಜೊತೆನೂ ಕೂಡ ಕೈ ಜೋಡಿಸ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, 6G ಪೇಟೆಂಟ್ಸ್ ಕೂಡ ಇವರು ಜೊತೆಗೆ ಗಳಿಸ್ಕೊಳ್ತಿದ್ದಾರೆ. ರಿಲಯನ್ಸ್ನ ಅಂದ್ರೆ ತನ್ನ ಟ್ರೆಡಿಷನಲ್ ಆಯಿಲ್ ಮತ್ತೆ ಪೆಟ್ರೋಕೆಮಿಕಲ್ ಬಿಸ್ನೆಸ್ ಇಂದನೂ ಕೂಡ ಹೊರಗಿನಿಂದ ನಾವು ನೋಡಿದಾಗ ಡೈವರ್ಸಿಫೈ ಮಾಡಿರೋದ್ರಿಂದ ಇಲ್ಲೂ ಕೂಡ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ರಿಟೇಲ್ ವಿಭಾಗ ಕೂಡ ಈ ಕ್ವಾರ್ಟರ್ನಲ್ಲಿ ಚೆನ್ನಾಗಿ ಬೆಳೆದಿದೆ ಅಂತ ಗೊತ್ತಾಗುತ್ತೆ. ರೆವಿನ್ಯೂನ ನೀವು ನೋಡಿದಾಗ 11.3% ಏರ್ಕೊಂಡು 84,171 ಕ್ರೋರ್ಸ್ ತಲುಪಿದೆ. ಅದರ ಎಬಿಟಾ ಕೂಡ 12.7% ಬೆಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನೋಡಿ. ರಿಲಯನ್ಸ್ ರಿಟೇಲ್ ಯಶಸ್ಸಿಗೆ 2 ಮುಖ್ಯ ಕಾರಣಗಳಿದೆ. ಅವರ ಸ್ಟೋರ್ಗಳಿಗೆ ಬರೋ ಗ್ರಾಹಕರ ಸಂಖ್ಯೆ 13% ಹೆಚ್ಚಾಗಿರೋದು, ಮತ್ತೆ ಆ ಕಸ್ಟಮರ್ಸ್ ಮೊದಲಿಗಿಂತ ಹೆಚ್ಚು ಈ ಸಲ ಇನ್ನೂ ಕೂಡ ಪರ್ಚೇಸ್ ಜಾಸ್ತಿ ಮಾಡ್ತಿದ್ದಾರೆ. ಟ್ರಾನ್ಸಾಕ್ಷನ್ಸ್ ನೀವು ನೋಡಿದಾಗ 16% ಜಂಪ್ ಆಗಿದೆ ಗೊತ್ತಾ. ಈ ಒಂದು ಸಕ್ಸಸ್ಫುಲ್ ಸ್ಟೋರಿ ಹಿಂದೆ ನಾವು ನೋಡಿದಾಗ ಈ ಒಂದು ಕಂಪನಿ ಮಾರ್ಕೆಟ್ ಏನಿದೆ ಅಲ್ವಾ, ಲೀಡರ್ಶಿಪ್ನ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಮಾರ್ಕೆಟ್ ಲೀಡಿಂಗ್ ಪರ್ಫಾರ್ಮೆನ್ಸ್ ಇದೊಂದು ಕ್ಲೇಮ್ ಮಾಡೋ 2 ವಿಭಾಗಗಳಿದೆ. ಒಂದು ಗ್ರಾಸರೀಸ್ ಮತ್ತೆ ಫ್ಯಾಷನ್. ಈಗ ನಾವು ಗ್ರಾಸರೀಸ್ನೆಲ್ಲ ದಿನ ಯೂಸ್ ಮಾಡ್ತೀವಿ ಅಲ್ವಾ. ಈ ವ್ಯಾಪಾರ ನಾವು ತಗೊಂಡಾಗ ರಿಲಯನ್ಸ್ನ ರಿಟೇಲ್ ಬಿಸ್ನೆಸ್ನ ಒಂದು ಬ್ಯಾಕ್ ಬೋನ್ ಇದು. ಅಂದ್ರೆ ರಿಲಯನ್ಸ್ನ ಫ್ರೆಶ್ ತರದ ಒಂದು ಸೂಪರ್ ಮಾರ್ಕೆಟ್ನಿಂದ ಹಿಡಿದು ಶ್ರೀಮಂತರಿಗಾಗಿನೇ ಇರೋ ಅಂತ ಒಂದು ಫ್ರೆಶ್ ಪಿಕ್ ತರದ ಬ್ರ್ಯಾಂಡ್ಸ್ ತನಕ ಅವ್ರ ಹತ್ರ ಬೇಕಾದಷ್ಟು ಆಯ್ಕೆಗಳಿದೆ. ಆದ್ರೆ ಡೇ ಟು ಡೇ ಯೂಸ್ ಮಾಡುವಂತಹ ಈ ಒಂದು ಗ್ರಾಸರೀಸ್ ವಿಷಯಕ್ಕೆ ನಾವು ಬಂದಾಗ ಅತಿ ಎಕ್ಸೈಟಿಂಗ್ ಭಾಗ ಅಂತಂದ್ರೆ ಕ್ವಿಕ್ ಕಾಮರ್ಸ್. ರಿಲಯನ್ಸ್ ನ ಕ್ವಿಕ್ ಕಾಮರ್ಸ್ ಅಂತ ಬಂದಾಗ ಅದೇ ಬಿಸ್ನೆಸ್ಗೆ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು. ಜಿಯೋ ಮಾರ್ಟ್ ಅತಿ ವೇಗವಾಗಿ ಬೆಳೀತಿರೋ ಭಾಗಗಳಲ್ಲಿ ಒಂದು ಗೊತ್ತಾ. ಅಂದ್ರೆ ಝೆಪ್ಟೋ ಮತ್ತೆ ಬ್ಲಿಂಕಿಟ್ ತರದ ನ್ಯೂ ಏಜ್ ಬಿಸ್ನೆಸ್ ಗಳಿಂದನೇ ಈಗಾಗಲೇ ಅಂದ್ರೆ ಬೇಕಾದಷ್ಟು ಕಾಂಪಿಟೇಷನ್ಸ್ ಈ ಒಂದು ಸೆಕ್ಟರ್ ಅಲ್ಲಿ ಜಾಸ್ತಿ ಆಗಿರೋದು. ಇದು ಒಂದು ಹೊಸ ದಾರಿಯನ್ನೇ ಸೃಷ್ಟಿ ಮಾಡ್ತಾ ಇದೆ. ಸಾಮಾನ್ಯವಾಗಿ ಕ್ವಿಕ್ ಕಾಮರ್ಸ್ ಕಂಪನಿಗಳು ಕೇವಲ ಡಾರ್ಕ್ ಸ್ಟೋರ್ಸ್ ಮೂಲಕ ಕೆಲಸ ಮಾಡುತ್ತೆ. ಆದರೆ ರಿಲಯನ್ಸ್ ಏನು ಮಾಡ್ತಿದೆ, ತನ್ನ ಬಳಿ ಈಗಾಗಲೇ ಇರುವಂತಹ ದೊಡ್ಡ ರಿಟೇಲ್ ಸ್ಟೋರ್ಸ್ಗಳ ನೆಟ್ವರ್ಕ್ ಅನ್ನು ಬಳಸ್ಕೊಳ್ತಿದೆ. ಅಂದರೆ ತಮ್ಮ ಆನ್ಲೈನ್ ಕವರೇಜ್ ಕಡಿಮೆ ಇದ್ದರೆ ಮಾತ್ರ ಆ ಗ್ಯಾಪ್ ತುಂಬೋದಕ್ಕೆ ಡಾರ್ಕ್ ಸ್ಟೋರ್ಸ್ ಸೇರಿಸ್ತಾರೆ ಅಂತ. ಇದರಿಂದ ಗೊತ್ತಾಗೋದೇನು, ಅವರು ತಮ್ಮ ಒಂದು ಪ್ರತಿಸ್ಪರ್ಧಿಗಳಿಗಿಂತ ತುಂಬಾನೇ ಹೆಚ್ಚು ಅಂದರೆ ಈ ಒಂದು ಸಿಟೀಸ್ಗಳಲ್ಲಿ ಪ್ರೆಸೆನ್ಸ್ ಹೊಂದಿದ್ದಾರೆ ಅಂತ. ಈ ಅಡ್ವಾಂಟೇಜ್ ಅವರ ನಂಬರ್ಸ್ನಲ್ಲೂ ಕೂಡ ಕಾಣಿಸ್ತಾ ಇದೆ ಬಿಡಿ. ಅಂದರೆ ಅವರ ಒಂದು ಡೈಲಿ ಆರ್ಡರ್ಸ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 175% ಜಾಸ್ತಿ ಆಗಿರೋದು, ಮತ್ತೆ ಕಳೆದ ಕ್ವಾರ್ಟರ್ಗೆ ಹೋಲಿಸಿದ್ರೆ 68% ಜಂಪ್ ಆಗಿದೆ. ಆದರೆ ಗ್ರಾಸರೀಸ್ ವಿಭಾಗ ಕೂಡ ಚೆನ್ನಾಗಿ ಬೆಳೆತಿದ್ರು ರಿಲಯನ್ಸ್ಗೆ ಅತಿ ಹೆಚ್ಚು ಲಾಭಾಂಶ ಸಿಗ್ತಿರೋದು ಅದರ ಫ್ಯಾಷನ್ ಬಿಸ್ನೆಸ್ ಅಲ್ಲೇ. ಇದು ಕೇವಲ ಫ್ಯಾಷನ್ ನಲ್ಲಿ ಸಾಮಾನ್ಯವಾಗಿ ಉತ್ತಮ ಲಾಭಾಂಶ ಇರುತ್ತೆ ಅನ್ನೋದ್ರಿಂದ ಮಾತ್ರ ಅಲ್ಲ. ರಿಲಯನ್ಸ್ ತನ್ನ ಫ್ಯಾಷನ್ ವ್ಯಾಲ್ಯೂ ಚೈನ್ ನ ಹೆಚ್ಚಿನ ಭಾಗ ಏನಿರುತ್ತೆ ಗೊತ್ತಾ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಯಾಕೆ ಅಂತಂದ್ರೆ ಅವರು ಮಾರಾಟ ಮಾಡೋ ಹೆಚ್ಚಿನ ಬಟ್ಟೆಗಳೇನಿರುತ್ತೆ ಗೊತ್ತಾ, ಅದನ್ನ ಹೊರಗಿನಿಂದ ಕೊಳ್ಳೋ ಬದಲು ತಾವೇ ಸ್ವಂತವಾಗಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಶುರುವಿನಲ್ಲಿ ನಾವು ನೋಡಿದಾಗ ರಿಲಯನ್ಸ್ ನ ಫ್ಯಾಷನ್ ಬಿಸ್ನೆಸ್ ಅಂತಂದ್ರೆ ಒಂದೇ ಹೆಸರು ಕೇಳಿ ಬರ್ತಿದ್ದು, ರಿಲಯನ್ಸ್ ಟ್ರೆಂಡ್ಸ್ ಅಂತ. ಆದರೆ ಕಳೆದ ದಶಕಗಳಲ್ಲಿ ನೀವು ನೋಡಿದಾಗ ಕಂಪನಿ ತಾನು ಸ್ವಂತ ಮಾಡ್ಕೊಂಡಿರೋ ಅಥವಾ ಮಾರಾಟ ಮಾಡೋ ಬ್ರ್ಯಾಂಡ್ಸ್ಗಳ ಒಂದು ದೊಡ್ಡ ಸಮೂಹವನ್ನೇ ನಿರ್ಮಿಸಿದೆ. ಈ ಬ್ರ್ಯಾಂಡ್ಸ್ಗಳಲ್ಲಿ ಹಲವಾರು ಕೂಡ ಆನ್ಲೈನ್ ನಲ್ಲಿ ಬರುತ್ತೆ. ಅಂದ್ರೆ ಆಜಿಯೋ ಮೂಲಕ ಮಾರಾಟ ಆಗ್ತಿರೋದು. ಆಜಿಯೋ ಅಂತೂ ಒನ್ ಆಫ್ ದಿ ಬೆಸ್ಟ್ ಆ್ಯಪ್ ಅಲ್ವಾ. ನಾವೇನಾದ್ರೂ ಶಾಪಿಂಗ್ ಮಾಡಬೇಕಾದ್ರೆ ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಅಂಡ್ ಮೋಸ್ಟ್ ಸಕ್ಸಸ್ಫುಲ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಅದು ಹೊಸ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಗೆಲ್ತಿದೆ. ಈ ಕ್ವಾರ್ಟರ್ಲಿ ನೀವು ನೋಡಿದಾಗ ಅದರ ಆದಾಯದ 18% ಹೊಸ ಕಸ್ಟಮರ್ಸ್ ಇಂದಾನೆ ಬಂದಿರೋದು. ಮತ್ತೆ ಪ್ರತಿಯೊಬ್ಬ ಗ್ರಾಹಕರು ಕೂಡ ಮೊದಲಿಗಿಂತ ಹೆಚ್ಚು ಖರ್ಚು ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಿಲಯನ್ಸ್ ಇದನ್ನ ಕ್ವಿಕ್ ಕಾಮರ್ಸ್ ಜೊತೆ ಜೋಡಿಸ್ಕೊಳ್ತಿದೆ ಕೂಡ. ಹಾಗೆ ಇತ್ತೀಚೆಗೆ ನೀವು ನೋಡಿದಾಗ ಆಜಿಯೋ ರಶ್ ಅನ್ನೋ ಒಂದು ಹೊಸ ಅಂದ್ರೆ 4 ಅವರಲ್ಲಿ ಡೆಲಿವರಿ ಮಾಡುವಂತಹ ಸರ್ವಿಸ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಆದ್ರೆ ಈ ಯಶಸ್ಸಿನ ನಡುವೆನೂ ಕೂಡ ರಿಲಯನ್ಸ್ ನ ರಿಟೇಲ್ ಬಿಸ್ನೆಸ್ಗೆ ಬೇಕಾದಷ್ಟು ಚಾಲೆಂಜಸ್ ಇದೆ. ಬೇರೆ ರಿಟೇಲ್ ವರ್ಟಿಕಲ್ಸ್ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ. ಅಂದ್ರೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಲ್ಲೇ ತಗೊಳ್ಳಿ. ಈ ವರ್ಷ ಮಳೆ ಬೇಗ ಬಂದಿದ್ರಿಂದ ಏನಾಯ್ತು, ಸಮ್ಮರ್ ಬೇಗ ಮುಗ್ದೋಯ್ತು ಅಲ್ವಾ. ಹಾಗಾಗಿ ಎಸಿಗಳ ಮಾರಾಟ ಕುಸಿದೋಯ್ತು. ಆದ್ರೆ ಕಂಪನಿ ಇದನ್ನ ದೊಡ್ಡ ಸಮಸ್ಯೆಯಾಗಿ ನೋಡ್ತಿಲ್ಲ. ಮ್ಯಾನೇಜ್ಮೆಂಟ್ ಪ್ರಕಾರ ನೋಡೋದಾದ್ರೆ ಯಾವುದೇ ವರ್ಷದ ಫಸ್ಟ್ ಕ್ವಾರ್ಟರ್ ಸಾಮಾನ್ಯವಾಗಿ ಲೋ ಆಗಿರುತ್ತೆ ಅಂತ. ಅಂದ್ರೆ ಮುಂದಿನ ಕ್ವಾರ್ಟರ್ಸ್ಗಳಲ್ಲಿ ಎಲ್ಲನೂ ಸರಿ ಹೋಗುತ್ತೆ ಅಂತ ಅವ್ರು ಎಲ್ಲೋ ಒಂದ್ ಕಡೆ ನಂಬಿಕೆನ ಇಟ್ಕೊಂಡಿದ್ರು. ENP, O2C ಮತ್ತೆ ನ್ಯೂ ಎನರ್ಜಿ ಖಂಡಿತವಾಗ್ಲು ರಿಲಯನ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ ಅದರ ಬ್ಯಾಕ್ ಬೋನ್ ಎನರ್ಜಿ ಬಿಸ್ನೆಸ್ ಬರೋದನ್ನ ಮರೆಯೋ ಹಾಗೆ ಇಲ್ಲ ಅಲ್ವಾ. ಆದ್ರೆ ಆ ಕತೆ ಅಷ್ಟು ಮಾತ್ರ ಚೆನ್ನಾಗಿಲ್ಲ ಬಿಡಿ. ಈಗ ರಿಲಯನ್ಸ್ ನ ಆಯಿಲ್ ಮತ್ತೆ ಗ್ಯಾಸ್ ತೆಗೆಯೋ ENP ನಾವು ನೋಡಿದಾಗ ಇದರಲ್ಲಿ ಬಿಸ್ನೆಸ್ ಬಂದಿದ್ದಷ್ಟು ಸ್ವಲ್ಪ ಕಷ್ಟದಲ್ಲಿದೆ. ಯಾಕೆ ಅಂತಂದ್ರೆ ಅವರ ಆಯಿಲ್ ಫೀಲ್ಡ್ಸ್ ಹಳೆದಾಗ್ತಿದೆ, ಅದಕ್ಕೋಸ್ಕರನೇ. ಮತ್ತೆ ಅಲ್ಲಿ ಸಿಗುವಂತಹ ಈ ಸಂಪನ್ಮೂಲ ಪ್ರಿಸರ್ವ್ಸ್ ಎಲ್ಲ ಏನಿರುತ್ತೆ ಗೊತ್ತಾ, ಅದು ಕಡಿಮೆ ಆಗ್ತಿದೆ. ಅಂದ್ರೆ ಅವರ ಒಂದು ರೆವಿನ್ಯೂ ಏನಿದೆ ಅಲ್ವಾ, ಅದನ್ನ ನೋಡಿದಾಗ ಎಬಿಟಾ ಎರಡೂ ಕೂಡ ಈ ವಿಭಾಗದಲ್ಲಿ ಕಳೆದ ವರ್ಷಕ್ಕಿಂತ ಕಡಿಮೆ ಆಗೋಗಿದೆ. ಆದರೆ ರಿಲಯನ್ಸ್ನ ಅತಿ ಹಳೆಯ ಬಿಸ್ನೆಸ್
ಅಂದರೆ ತೈಲ ತೆಗೆಯೋದ್ರಿಂದ ಮಾತ್ರ ಅಲ್ಲ, ಅದನ್ನು ರಿಫೈನ್ ಮಾಡೋದು. ಈ ಬಿಸ್ನೆಸ್ ಮಾತ್ರ ಸ್ಟೇಬಲ್ ಆಗಿದೆ. ಯಾಕೆ ಅಂತಂದರೆ ಅವರಿಗೆ ಜಗತ್ತಿನ ಅಂದರೆ ಎಲ್ಲಿಂದ ಬೇಕಾದ್ರೂ ಕೂಡ ಕ್ರೂಡ್ ಆಯಿಲ್ನ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಸಾಕು ಅನ್ನೋ ಒಂದು ಸ್ಟೇಜಲ್ಲಿದ್ದಾರೆ. ಅವರ ರಿಫೈನರಿಗಳನ್ನ ನೀವು ನೋಡಿದಾಗ ಜೀವಂತ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅಂದರೆ ಕಳೆದ ಕ್ವಾರ್ಟರ್ಲಿ ನಮಗೆ ಗೊತ್ತಾಗೋದೇನು ಗೊತ್ತಾ, ಅವರು ತಮ್ಮ ಒಂದು ಜಾಮ್ನಗರ್ ರಿಫೈನರಿಯ ಹಲವಾರು ಯೂನಿಟ್ಗಳನ್ನು ಮೇಂಟೆನೆನ್ಸ್ಗೋಸ್ಕರನೇ 3 ವಾರಗಳ ಕಾಲ ಮುಚ್ಚಿದ್ರು ಅಂತ. ಇದರಿಂದ ರಿಫೈನಿಂಗ್ ಆದಾಯನ ನೀವು ನೋಡಿದಾಗ 1.5% ಅಷ್ಟು ಕಡಿಮೆ ಆಯಿತು. ಆದರೆ ಕ್ರೂಡ್ ಆಯಿಲ್ ಬೆಲೆಗಳು ಕಡಿಮೆ ಇದ್ದಿದ್ದರಿಂದ ಅವರ ಲಾಭಾಂಶ ಎಲ್ಲೋ ಒಂದು ಕಡೆ ಬೆಸ್ಟ್ ಆಗಿ ಹಾಗೆ ಉಳ್ಕೊಂಡಿದೆ. ಮತ್ತು ರಿಫೈನಿಂಗ್ ಎಬಿಟನ ನೀವು ನೋಡಿದಾಗ 10.8% ಅಷ್ಟು ಬೆಳೆದಿದೆ. ಆದರೆ ಈ ಒಂದು ಹಳೆ ಬಿಸ್ನೆಸ್ಗಳ ಆಟ ಇನ್ನೂ ಹೆಚ್ಚು ದಿನ ನಡೆಯಲ್ಲ ಅನ್ಸುತ್ತೆ. ನೋಡಿ, ಜಗತ್ತು ಗ್ರೀನ್ ಎನರ್ಜಿ ಕಡೆಗೆ ಹೋಗ್ತಿರೋದ್ರಿಂದ ಈ ಒಂದು ಆಯಿಲ್ ಆಧಾರಿತ ಅಂದರೆ ಆಯಿಲ್ ಮೇಲೆ ಡಿಪೆಂಡ್ ಆಗಿರೋ ಯಾವುದೇ ಬಿಸ್ನೆಸ್ ಕೂಡ ಅಷ್ಟೊಂದು ಲಾಭ ಪಡ್ಕೊಳ್ಳೋದಿಲ್ಲ, ಕುಸಿಲೇಬೇಕು. ಬೇಸಿಕಲಿ ಅದಕ್ಕೋಸ್ಕರನೇ ಕಂಪ್ನಿ ನ್ಯೂ ಎನರ್ಜಿ ಅನ್ನೋದ್ರಲ್ಲಿ ಭಾರಿ ಇನ್ವೆಸ್ಟ್ ಮಾಡ್ತಿದೆ. ಪ್ರಪಂಚದ ಅತಿ ದೊಡ್ಡ ಇಂಟಿಗ್ರೇಟೆಡ್ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಕೂಡ ಕಟ್ತಿದ್ದಾರೆ. ಇದು ಪೂರ್ತಿ ಸೋಲಾರ್ ವ್ಯಾಲ್ಯೂ ಚೈನ್ನ ಅಂದರೆ ಪಾಲಿಸಿಲಿಕಾನ್ ಇಂದ ಹಿಡಿದು ಮಾಡ್ಯೂಲ್ಸ್ ತನಕ, ಹಾಗೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಗ್ರೀನ್ ಹೈಡ್ರೋಜನ್ ಏನಿದೆ ಇದನ್ನ ಕವರ್ ಮಾಡುತ್ತೆ. ಒಂದಲ್ಲ ಒಂದಿನ ಇದೇ ಜಾಮ್ನಗರ್ ರಿಫೈನರಿ ಏನಿದೆ ಅಲ್ವಾ, ಈ ಜಾಗವನ್ನ ರಿಲಯನ್ಸ್ನ ಬಿಸ್ನೆಸ್ ಇದೆ ಗೊತ್ತಾ, ಅದರ ಒಂದು ಆತವನ್ನೇ ತೆಗೆದುಕೊಳ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಇದರ ಡೌನ್ಫಾಲ್ ಆಗೋದಕ್ಕೆ ಇದೇ ಕಾರಣ ಆಗತ್ತೆ ಅಂತ. ರಿಲಯನ್ಸ್ ಭಾರತದ ಅತಿ ದೊಡ್ಡ ಕಂಪನಿ ನಿಜ, ಆದರೆ ಇದೀಗ ಅದೊಂದು ದೊಡ್ಡ ಬದಲಾವಣೆಯ ಸ್ಟೇಜಲ್ಲಿದೆ. ಈ ಕ್ವಾರ್ಟರ್ನ ರೆಕಾರ್ಡ್ ಪ್ರಾಫಿಟ್ಸ್ ಒಂದು ಬಾರಿಯ ಅನಿರೀಕ್ಷಿತ ಲಾಭವನ್ನು ಕೊಟ್ಟಿದೆ. ಅಂದರೆ ಒನ್ ಆಫ್ ವಿಂಡ್ಫಾಲ್ ಅಂತ ಹೇಳ್ತೀವಿ. ಆದರೆ ನೀವು ಕಂಪ್ನಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನೀವು ಫೋಕಸ್ ಮಾಡಬೇಕಾಗಿರೋದು ಎಲ್ಲಿ ಗೊತ್ತಾ, ಅಂದರೆ ನಿಜವಾದ ಕತೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ಅದು ಹೇಗೆ ಒಂದು ಎನರ್ಜಿ ಮತ್ತು ಪೆಟ್ರೋಕೆಮಿಕಲ್ಸ್ ಒಂದು ಜಾಯಿಂಟ್ ಏನಿದೆ ಅಲ್ವಾ, ಇದು ಒಂದು ಡೈವರ್ಸಿಫೈಡ್ ಅಂದರೆ ನಮಗೆ ಅರ್ಥ ಆಗೋ ಟೆಕ್ನಾಲಜಿ ಮತ್ತು ಕನ್ಸ್ಯೂಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಅವರ ಹೆಚ್ಚಿನ ಆದಾಯನ ನೀವು ನೋಡಿದಾಗ ಹಳೆಯ ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ಗಳಿಂದ ಬರ್ತಿದ್ರು ಅವರ ಭವಿಷ್ಯ ಅಲ್ಲಿ ಮಾತ್ರ ಇಲ್ಲ. ಬೆಳವಣಿಗೆನ ಇನ್ನೂ ಮುಂದುವರಿಸಬೇಕು ಅಂತಂದರೆ ಅವರು ತುಂಬ ಸೂಕ್ಷ್ಮವಾಗಿರೋ ದಶಕ ಕಾಲದ ಒಂದು ಟ್ವಿಸ್ಟನ್ನು ಸಾಧಿಸಲೇಬೇಕಾಗತ್ತೆ. ಭಾರತ ಹಿಂದೆಂದೂ ಕಂಡಿರದ ಅಂದರೆ ಅತಿ ದೊಡ್ಡ ಸಾಧನೆಯಲ್ಲಿ ಇವರು ಖಂಡಿತವಾಗ್ಲೂ ಮುಳುಗಬೇಕು. ಆ ಟ್ವಿಸ್ಟ್ ಈಗಾಗಲೇ ನಡೀತಿದೆ ಬಿಡಿ. 5 ವರ್ಷಗಳ ಹಿಂದೆ ನೀವು ನೋಡಿದಾಗ ಕಂಪ್ನಿಯ ಆದಾಯದ ಸುಮಾರು 70% ಅದರ ಒಂದು ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಇಂದಾನೆ ಬರ್ತಿತ್ತು. ಈ ಕ್ವಾರ್ಟರ್ ಅದು 57%ಗೆ ಜಂಪ್ ಆಗಿದೆ. ಇದು ಬೇಸಿಕ್ಲಿ ನಾವು ನೋಡಿದಾಗ ಕಡಿಮೆ ಆಗತ್ತೆ ಅಂತ ಅನಿಸ್ಬೋದು. ಅಂದರೆ ವೈರ್ಲೆಸ್ ಇಂಟರ್ನೆಟ್, ಕ್ವಿಕ್ ಕಾಮರ್ಸ್, ಫಾಸ್ಟ್ ಫ್ಯಾಷನ್, ಗ್ರೀನ್ ಎನರ್ಜಿ ಈ ಎಲ್ಲ ಪ್ರಯೋಗಗಳು ಕೂಡ ಅಂದರೆ ಒಂದೇ ದಾರದಲ್ಲಿ ಅಂಟ್ಕೊಂಡಿರೋ ಥರ ಕಾಣ್ತಿರೋದು, ಅಂದರೆ ಬೆಳೀತಾ ಇದೆ ಅಂತ. ಮುಂದಿನ ದಿನಗಳಲ್ಲಿ ರಿಲಯನ್ಸ್ ಈ ಎಲ್ಲ ಚಾಲೆಂಜಸ್ಗಳನ್ನು ಕೂಡ ಮುರಿದು ಹಾಕಿ ಈ ಒಂದು ಇಂಡಸ್ಟ್ರಿಯಲ್ಲಿ ಅಂದರೆ ಫ್ಯಾಷನ್ ಇರ್ಬೋದು ಮತ್ತು ಆಯಿಲ್ ಇರ್ಬೋದು ಹಾಗೆ ಕ್ವಿಕ್ ಕಾಮರ್ಸಲ್ಲಿ ಯಾವ ರೀತಿ ಮುಂದೆ ಬರುತ್ತೆ ಅನ್ನೋದನ್ನು ಕಾದು ನೋಡೋಣ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದು, ಭಾರತದಲ್ಲಿ ಮತ್ತು ಪೂರ್ತಿ ಪ್ರಪಂಚದಲ್ಲಿ ನೀವು ನೋಡಿದಾಗ ಕಾಪರ್ನ ಒಂದು ಟೈಟ್ ಸಪ್ಲೈ ಇದೆ. ಬೇಸಿಕ್ಲಿ ಈ ಮುಂದಿನ ನಡೆ ಏನಿದೆ ಗೊತ್ತಾ, ಇದನ್ನು ಸಹಾಯ ಮಾಡ್ಬೋದು ಕೂಡ. ಅದಾನಿ ಗ್ರೂಪ್ ಕಾಪರ್ ಉದ್ಯಮದಲ್ಲಿ ತನ್ನ ಇರುವಿಕೆಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಪ್ರಮುಖ ಒಂದು ಕಾಪರ್ ಟ್ಯೂಬ್ಸ್ ಮ್ಯಾನುಫ್ಯಾಕ್ಚರರ್ಸ್ ಆದ ಮೆಟ್ ಟ್ಯೂಬ್ ಅಂತ ಏನಿದೆ ಅಲ್ವಾ, ಇದ್ರ ಜೊತೆ ಪಾರ್ಟ್ನರ್ ಆಗ್ತಿದ್ದಾರೆ. ಈ ಕೊಲ್ಯಾಬ್ರೇಷನ್ನಲ್ಲಿ ಏರ್ ಕಂಡೀಷನಿಂಗ್ ಆಗ್ಬೋದು ಮತ್ತು ರೆಫ್ರಿಜರೇಷನ್ ಮತ್ತು ಕನ್ಸ್ಟ್ರಕ್ಷನ್ ಥರದ ಉದ್ಯಮಗಳಲ್ಲಿ ಕಾಪರ್ ಟ್ಯೂಬ್ಸ್ಗೆ ಬೆಳೀತಿರೋ ಒಂದು ಬೇಡಿಕೆಯನ್ನು ಬಳಸ್ಕೊಳ್ಬೇಕು ಅಂತ ಎರಡೂ ಫರ್ಮ್ಸ್ಗಳಿಗೆ ಅನುವು ಕೂಡ ಮಾಡಿಕೊಟ್ಟಿದ್ದಾರೆ. ಎರಡನೇದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಪ್ರಪಂಚದಾದ್ಯಂತ ಜನಪ್ರಿಯ ಆಗ್ತಿದೆ. ಅಂದರೆ ವಿನ್ಫಾಸ್ಟ್ ಇಂಡಿಯಾ ತಮಿಳುನಾಡುವಿನ ತನ್ನ $2 ಬಿಲಿಯನ್ ನೀವು ನೋಡಿದಾಗ ತೂತುಕೋಡಿ ಪ್ಲಾಂಟ್ನ ಅಂದರೆ ಇನಾಗ್ರೇಟ್ ಮಾಡ್ತಿದೆ ಅಂತ ಮೊದಲೇ ಹೇಳಿದ್ದಾರೆ. ಇನ್ನು ನೇಪಾಳ್, ಶ್ರೀಲಂಕಾ, ವೆಸ್ಟ್ ಏಷ್ಯಾ ಮತ್ತು ಆಫ್ರಿಕಾದಿಂದ ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಆರ್ಡರ್ ಕೂಡ ಪಡೆದುಕೊಂಡಿದೆ. ಈ ಫೆಸಿಲಿಟಿ ನೀವು ನೋಡಿದಾಗ ಈ ತಿಂಗಳ ಕೊನೆಯೊಳಗೆ ಅಂದರೆ ಎಂಡ್ ಆಫ್ ಜುಲೈ 2025 ಅಂದರೆ ಆಪರೇಷನ್ಸನ್ನು ಆರಂಭಿಸೋ ಅಂತ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಮತ್ತು ವೆಹಿಕಲ್ ಡೆಲಿವರೀಸ್ಗಳ ಅಂದರೆ ಇದರಿಂದ ಬರಲಿರೋ ಅಂದರೆ ಹಬ್ಬದ ಸೀಸನ್ಗಳು ಜಾಸ್ತಿ ಆಗ್ತಿರೋದ್ರಿಂದ ವೆಹಿಕಲ್ ಡೆಲಿವರೀಸ್ ಆನ್ ಟೈಮ್ ಇರಬೇಕು ಅಂತಲೂ ಕೂಡ ರಿಪೋರ್ಟ್ ಆಗ್ತಾ ಇದೆ. ಮೂರನೇದು, ಇಂಡಿಯಾ ಅಂಡ್ ಯುಕೆ ಕೊನೆಗೂ ಕೂಡ ಒಂದು ಡೀಲ್ಗೆ ಸೈನ್ ಅನ್ನ ಹಾಕಿದೆ. 14 ಸುತ್ತುಗಳ ಮಾತುಕತೆ ಆದಮೇಲೆ ಅಂದರೆ 3 ಬ್ರಿಟಿಷ್ PMಗಳ ನಂತರ ಭಾರತ ಮತ್ತು ಯುಕೆ ತಮ್ಮ ಇದುವರೆಗಿನ ಅತಿ ದೊಡ್ಡ ವ್ಯಾಪಾರ ಒಪ್ಪಂದಕ್ಕೆ ಸೈನ್ ಹಾಕಿದೆ. ಅಂದರೆ ದ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕಿರೋದು ಅಂತ. ಈ ಡೀಲ್ 99% ಇಂಡಿಯನ್ ಎಕ್ಸ್ಪೋರ್ಟ್ಸ್ಗೆ ಅಂದರೆ ಯುಕೆಯಲ್ಲಿ ಡ್ಯೂಟಿ ಫ್ರೀ ಆಕ್ಸೆಸ್ ಕೊಡುತ್ತೆ ಮತ್ತು 90% ಯುಕೆ ಗೂಡ್ಸ್ಗಳ ಮೇಲಿನ ಒಂದು ಇಂಡಿಯನ್ ಟ್ಯಾರಿಫ್ಸ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ಕೊನೆಯ ಟಿಡ್ಬಿಟ್, ಶುಗರ್ ಕೇನ್ ಮತ್ತು ಪ್ಯಾಡಿಯಿಂದ ಇಥಾನಲ್ ಪ್ರೊಡಕ್ಷನ್ ಮೇಲಿನ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನು ತೆಗೆದುಹಾಕಿದ ಕೆಲವೇ ತಿಂಗಳುಗಳಲ್ಲಿ ಭಾರತ ಈಗ E27 ಅಂದರೆ 27% ಇಥನಾಲ್ ಬೆರೆಸಿದ ಪೆಟ್ರೋಲ್ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸಿದ್ಧ ಆಗ್ತಿದೆ. ಇದು ಆಗಸ್ಟ್ ತಿಂಗಳ ಕೊನೆಯವರೆಗೆ ನೀವು ನೋಡಿದಾಗ ಬರುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ E20 ಟಾರ್ಗೆಟ್ನ ಶೆಡ್ಯೂಲ್ಗಿಂತ ಮುಂಚಿತವಾಗಿ ಸಾಧಿಸಿರೋ ಅಂದರೆ ಭಾರತ ಈ ನಡೆಯೊಂದಿಗೆ ಬ್ರೆಜಿಲ್ ಸ್ಟೈಲ್ ಇಥನಾಲ್ ಬ್ಲೆಂಡಿಂಗ್ಗೆ ಹತ್ರ ಆಗ್ತಿದೆ ಅಂತ ಗೊತ್ತಾಗೋದು. ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿ E27 ಫ್ಯೂಯಲ್ನ ಒಂದು ಸ್ಟ್ಯಾಂಡರ್ಡ್ಸ್ ಏನಿದೆ ಅಲ್ವಾ
ಅದನ್ನು ಫೈನಲೈಸ್ಡ್ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಕೂಡ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋ ದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.